ಹೆಚ್ಚು ಪ್ರಸಿದ್ಧಿಯನ್ನ ಹೊಂದಿದ್ದಂತವರು ಶಾಮನೂರು ಶಿವಶಂಕರಪ್ಪ ಅವರು. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಲ್ಲೇಶ್ವರ ರೈಲ್ಸ್ ಮಿಲ್ನ ಬಳಿ ಇದ್ದಾರೆ. ಇವತ್ತು ಅಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಅವರ ಪತ್ನಿಯವರ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ಕುಟುಂಬಸ್ಥರು ತೀರ್ಮಾನವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಹೇಗೆಲ್ಲ ಸಿದ್ಧತೆ ನಡೀತಾ ಇದೆ ಮಾರುತಿ? ನಗದ ನೋಡಿ, ಪ್ರಮುಖವಾಗಿ ನಾನಿರುವಂತದ್ದು ಕಲ್ಲೇಶ್ವರ ರೈಸ್ ಮಿಲ್, ಅಂದ್ರೆ ದಾವಣಗೆರೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ಕಲ್ಲೇಶ್ವರ ರೈಸ್ ಮಿಲ್ ಏನಿದೆ, ಇಲ್ಲಿ ಅವರ ತಂದೆ ಮತ್ತು ತಾಯಿ ಸಾವಿತ್ರಮ್ಮ ಮತ್ತು ಕಲ್ಲಪ್ಪನವರ ಸಮಾಧಿ ಏನಿದೆ ಅದರ ಪಕ್ಕದಲ್ಲಿ ಅವರ ಅಣ್ಣ ಬಸವರಾಜ್ ಅವರ ಸಮಾಧಿ ಕೂಡ ಇರುವಂತದ್ದು. ಅದಾದ ಬಳಿಕ ಮುಂದಿನ ಜಾಗದಲ್ಲಿರುವಂತದ್ದೇ ಅವರ ಧರ್ಮಪತ್ನಿ ಪಾರ್ವತಮ್ಮ ಹಾಗೂ ಶಾಮನೂರು ಶಿವಶಂಕರಪ್ಪನವರ ಏನು ಸಮಾಧಿಯನ್ನು ನಿರ್ಮಾಣ ಮಾಡ್ತಿದ್ದಾರೆ. ಅದಕ್ಕೆ ಸಕಲ ಸಿದ್ಧತೆಗಳು ಪಡೆದಿರುವಂತದ್ದು. ಅದನ್ನು ಕೂಡ ಜಿಲ್ಲಾಡಳಿತ ಮತ್ತು ಕುಟುಂಬಸ್ಥರು ಕೂಡ ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಿರುವಂತದ್ದು. ಪಕ್ಕದಲ್ಲಿ ಅಂದ್ರೆ ಪಾರ್ವತಮ್ಮನವರ ಏನ್ ಸಮಾಧಿ ಇದೆ ಆ ಸಮಾಧಿಯ ಪಕ್ಕದಲ್ಲಿಯೇ ಇಲ್ಲಿ ಈಗ ಜಾಗವನ್ನು ಅಗಿಲಿಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಇಲ್ಲಿ ಸಮಾಧಿಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದು ಕಲ್ಲೇಶ್ವರ ರೈಸ್ ಮಿಲ್ ಇದು. ಇಲ್ಲಿ ಇದೀಗ ಜಿಲ್ಲಾಡಳಿತದಿಂದ ಒಂದಿಷ್ಟು ಅಧಿಕಾರಿಗಳು ಯಾವೆಲ್ಲ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕು ಮತ್ತೆ ಯಾರೆಲ್ಲ ಹೇಗೆಲ್ಲ ಬರ್ತಾರೆ ಅನ್ನುವ ಸಂಪೂರ್ಣವಾಗಿ ಪೊಲೀಸರನ್ನ ನಿಯೋಜನೆ ಮಾಡಬೇಕಂತ ಅಥವಾ ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು ಹಾಗೂ ಶ್ವಾನ ದಳ ಇವೆಲ್ಲವನ್ನ ಬಳಕೆ ಮಾಡಿಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಸಾಕಷ್ಟು ಕೆಲಸ ಮಾಡಲಿಕ್ಕೆ ಮುಂದಾಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದು ಪಾರ್ವತಮ್ಮನವರ ಸಮಾಧಿ. ಇದು ಅವರ ಪಕ್ಕದಲ್ಲಿ ಅಂದ್ರೆ ಒಂದೇ ಮೀಟರ್ ಅಂತರದಲ್ಲಿರ್ತಕ್ಕಂಥ ಜಾಗದಲ್ಲಿ ಇದೀಗ ಶಾಮನೂರು ಶಿವಶಂಕರಪ್ಪನವರನ್ನ ಇಲ್ಲಿ ಸಮಾಧಿ ಮಾಡಲಿಕ್ಕೆ ಮುಂದಾಗ್ತಿರುವಂತದ್ದು. ಈ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಜೆಸಿಬಿ ಮುಖಾಂತರ ಕೆಲಸವನ್ನು ಕೂಡ ಈಗಾಗಲೇ ಪ್ರಾರಂಭ ಮಾಡಿರುವಂತದ್ದು. ಅಂದ್ರೆ 10:15 ನಂತರ ಮನೆಯಿಂದ ಏನು ಗ್ರೌಂಡ್ ಅಂದ್ರೆ ಸ್ಕೂಲ್ ಮೈದಾನ ಇದೆ ಆ ಮೈದಾನಕ್ಕೆ ಅಂತಿಮ ದರ್ಶನಕ್ಕೆ ಜನರಿಗೆ ಸಾರ್ವಜನಿಕರಿಗೆ ನೀಡಲಾಗುತ್ತೆ. ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತು ಇತರ ಎಲ್ಲ ಸಚಿವ ಶಾಸಕರು ಕೂಡ ಮತ್ತು ಹಿರಿಯ ರಾಜಕೀಯ ಮುತ್ಸದ್ದಿಗೆ ಅಂತಿಮ ನಮನವನ್ನು ಸಲ್ಲಿಸಲಿಕ್ಕೆ ಬರುವಂತದ್ದು. ಹೀಗಾಗಿ ಇಲ್ಲಿ ಕೂಡ ಈಗ ಏನು ಸಮಾಧಿ ಮಾಡಲಿಕ್ಕೆ ಏನೆಲ್ಲ ಅವಕಾಶ ಇದೆ, ಸಮಾಧಿ ಮಾಡಲಿಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕು ಅವೆಲ್ಲವನ್ನ ಜಿಲ್ಲಾಡಳಿತ ಮತ್ತು ಕುಟುಂಬದ ಸದಸ್ಯರು ಕೂಡ ಮುಂದಾಗಿ ಈಗ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಜೆಸಿಬಿ ಮುಖಾಂತರ ಈಗ ಸಮಾಧಿಯನ್ನ ಅಗೆಯುವ ಕೆಲಸ ಅಂದ್ರೆ ಸಮಾಧಿಯನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸದ್ಯಕ್ಕೆ ನೋಡ್ತಿರುವ ದೃಶ್ಯ ನೋಡ್ತಿರುವ ಹಾಗೆ ಕುಟುಂಬಸ್ಥರಾಗಿರ್ಬೋದು ಏನು ಈಗ ಅಂತಿಮ ಸಂಸ್ಕಾರ ನಡೆಯುತ್ತೆ ಕೊನೆಯದಾಗಿ ಸಂಜೆ 4 ಗಂಟೆ ನಂತರ ಅದನ್ನು ನೋಡ್ಲಿಕ್ಕಾಗಲೇ ಅದರ ಸಿದ್ಧತೆಯನ್ನು ಮಾಡಲಿಕ್ಕೆ ಕೂಡ ಸಾಕಷ್ಟು ಜನರು ಕೂಡ ಈಗ ತಂಡೋಪತಂಡವಾಗಿ ಈ ಒಂದು ಜಾಗಕ್ಕೆ ಬರ್ತಾ ಇರುವಂತದ್ದು. ಸದ್ಯ ಮನೆಯಲ್ಲಿ ವಿವಿಧ ಮಠಾಧೀಶರು ಹೇಳಿದಂತೆ ಮತ್ತು ಏನು ವೀರಶೈವ ಲಿಂಗಾಯತ ವಿಧಿವಿಧಾನದ ಮುಖಾಂತರ ಏನೆಲ್ಲ ಮಾಡಬಹುದು ಆ ರೀತಿಯ ಕಾರ್ಯಗಳೇನು ಮಾಡಬೇಕು ಅದೆಲ್ಲವನ್ನ ಕೂಡ ಮಠಾಧೀಶರ ಮುಖಾಂತರ ಮತ್ತು ಸ್ಥಳೀಯ ಸ್ವಾಮೀಜಿಗಳು ಅವರ ಮನೆಯ ಗುರುಗಳೇನಿದ್ದಾರೆ ಅವರೆಲ್ಲರ ಒಂದು ವಿಚಾರವನ್ನು ತೆಗೆದುಕೊಂಡು ಇದೀಗ ಅಂತಿಮ ಸಂಸ್ಕಾರ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಬಲಭಾಗದಲ್ಲಿ ನೋಡ್ತಿರೋ ಹಾಗೆ ಅವರ ಕುಟುಂಬಸ್ಥರ ಜೊತೆಗೆ ಒಂದಿಷ್ಟು ಪೊಲೀಸರು ಕೂಡ ಮಾತುಗಳನ್ನು ಆಡ್ತಿರುವಂತದ್ದು. ಯಾವೆಲ್ಲ ರೀತಿಯಲ್ಲಿ ಯಾರೆಲ್ಲ ತರಬಹುದು, ಇಲ್ಲಿ ಯಾರೆಲ್ಲ ಬರಬಹುದು, ಬಿಸಿಲಿಗೆ ಯಾವ ರೀತಿ ಇಲ್ಲಿ ಟೆಂಟ್ ಅನ್ನು ಹಾಕಬಹುದು, ಅವೆಲ್ಲ ಕಾರ್ಯಗಳನ್ನು ಮಾಡ್ತಿರುವಂತದ್ದು. ಒಂದಿಷ್ಟು ಸಮಾಧಿ ಅಗೆದ ನಂತರ ಅಲ್ಲಿ ಸಮಾಧಿಯನ್ನು ನಿರ್ಮಾಣ ಮಾಡುವಂತದ್ದಾಗಿರ್ಬೋದು. ಶಾಮನೂರು ಶಿವಶಂಕರಪ್ಪನವರು ಹಿರಿಯ ಮುತ್ಸದ್ದಿ ಆಗಿದ್ರು. ಅದಲ್ಲದೆ ದಾವಣಗೆರೆಯ ಜನರ ಹೃದಯ ಗೆದ್ದಂತಹ ವ್ಯಕ್ತಿ ಆಗಿದ್ದರಿಂದ ಕುಟುಂಬಸ್ಥರು ಅದಲ್ಲದೆ ಅಭಿಮಾನಿಗಳಾಗಿರ್ಬೋದು ಅಥವಾ ಅವರ ಮತದಾರರು ಎಲ್ಲರೂ ಕೂಡ ಇವತ್ತು ಇಲ್ಲಿಗೆ ಬಂದು ಅವರ ಅಂತಿಮ ದರ್ಶನವನ್ನು ಮಾಡುವ ಮುಖಾಂತರ ಅವರ ಅಂತಿಮ ಸಮಾಧಿಗೆ ಇಲ್ಲಿ ನಮಸ್ಕಾರ ಮಾಡುವಂತ ವ್ಯವಸ್ಥೆ ಮುಂದಾಗಿರುವುದು. ಸದ್ಯಕ್ಕೆ ಈಗ ಮನೆಯಿಂದ ಅಂದ್ರೆ 10:30 ನಂತರ ಮನೆ ಏನಿದೆ ಅವರ ಸ್ವಗೃಹ ಏನಿದೆ ಆ ಸ್ವಗೃಹದಿಂದ ಸಂಪೂರ್ಣವಾಗಿ ಅವರನ್ನ ಜಿಲ್ಲಾ ಇಲ್ಲೊಂದು ಏನು ಮುನ್ಸಿಪಲ್ ಗ್ರೌಂಡ್ ಏನಿದೆ ಆ ಗ್ರೌಂಡಿನ ಮುಖಾಂತರ ಅಲ್ಲಿ ಸಾರ್ವಜನಿಕರಿಗೆ ಮತ್ತು ಬಂದಂತ ಜನರಿಗೆ ಅವರಿಗೆ ಅಂತಿಮ ಒಂದು ರೀತಿಯಲ್ಲಿ ಅವರನ್ನ ದರ್ಶನ ಮಾಡಲಿಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆ ಮಾಡಿರುವಂತದ್ದು. ಆದರೆ ವಾಹನ ದಟ್ಟಣೆ ಅಂದ್ರೆ ಬೇರೆ ಜಿಲ್ಲೆಗಳಿಂದ ಕೂಡ ಅವರ ಅಭಿಮಾನಿಗಳು ಬರ್ತಾ ಇರೋದ್ರಿಂದ ವಾಹನ ದಟ್ಟಣೆ ಕೂಡ ಹೆಚ್ಚಾಗ್ತಿರುವಂತದ್ದು. ಟ್ರಾಫಿಕ್ ಸಮಸ್ಯೆಗಾಗಿ ಕೂಡ ಪೊಲೀಸರು ಸಾಕಷ್ಟು ಟ್ರಾಫಿಕ್ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಅಲ್ಲದೆ ಯಾವುದೇ ರೀತಿಯ ಹಿತಘಟನೆ ಆಗದಂತೆ ಸಾಕಷ್ಟು ಜನ ಪೊಲೀಸರನ್ನ ನಿಯೋಜನೆ ಮಾಡಿ ಒಂದು ಕಾರ್ಯ ಮಾಡಲಿಕ್ಕೆ ಮುಂದಾಗ್ತದೆ. ಸದ್ಯ ಅವರದೇ ಆದಂತಹ ಕಲ್ಲೇಶ್ವರ ರೈಸ್ ಮಿಲ್ ಏನಿದೆ ದಾವಣಗೆರೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಕಲ್ಲೇಶ್ವರ ರೈಸ್ ಮಿಲ್ ನಲ್ಲೇ ಅವರ ಇಡೀ ಕುಟುಂಬ ಅಂದ್ರೆ ಯಾರೆಲ್ಲ ಹಿರಿಯರು ತಂದೆ ಆಗಿರ್ಬೋದು, ಅವರ ತಂದೆ ಕಲ್ಲಪ್ಪ ಆಗಿರ್ಬೋದು, ತಾಯಿ ಸಾವಿತ್ರಮ್ಮ ಆಗಿರ್ಬೋದು, ಅಣ್ಣ ಬಸವರಾಜ್ ಆಗಿರ್ಬೋದು, ಈಗ ಪಾರ್ವತಮ್ಮ ಅವರ ಪತ್ನಿ ಇದ್ದಾರೆ. ಆ ಪಾರ್ವತಮ್ಮರ ಪಕ್ಕದಲ್ಲಿರ್ತಕ್ಕಂತಹ ಜಾಗದಲ್ಲಿಯೇ ಇದೀಗ ಶಾಮನೂರು ಶಿವಶಂಕರಪ್ಪನವರನ್ನ ಅಂತಿಮ ಸಂಸ್ಕಾರ ಮಾಡುವ ಕಾರ್ಯಕ್ಕೆ ಬರೆದ ಸಿದ್ಧತೆ ಆಗ್ತಿರುವಂತದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಜೆಸಿಬಿ ಬಳಕೆ ಮಾಡಿ ಅಲ್ಲಿರ್ತಕ್ಕಂಥ ಮಣ್ಣನ್ನು ತೆಗೆದು ಎಷ್ಟು ಆಳ ತೆಗಿಬೇಕು ಅದೆಲ್ಲವನ್ನ ಸ್ವಾಮೀಜಿಗಳು ಯಾವ ರೀತಿ ಅವರಿಗೆ ನಿರ್ದೇಶನ ನೀಡಿದ್ರು ಅದೇ ನಿರ್ದೇಶನದ ಮುಖಾಂತರ ಇದೀಗ ವಿಧಿವಿಧಾನಗಳನ್ನು ಮಾಡಲಿಕ್ಕೆ ಮತ್ತು ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಜನರನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ಕೂಡ ಈಗ ಸಾಕಷ್ಟು ಕೆಲಸವನ್ನ ಮಾಡಲಿಕ್ಕೆ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಗಂಗಾಧರ SP ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಕೆಲಸವನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅದು ಅಲ್ಲದೆ ಬರುವಂತ ಜನರ ಕಂಟ್ರೋಲ್ ಮಾಡೋದಾಗ್ಲಿ ಹಾಗೂ ಬಂದಂತ ಜನರಿಗೆ ಯಾವ ರೀತಿ ಚಹಾ ತಿಂಡಿ ವ್ಯವಸ್ಥೆ ಎಲ್ಲವನ್ನ ಸಂಪೂರ್ಣವಾಗಿ ಜಿಲ್ಲಾಡಳಿತ ಹಾಗೂ ಕುಟುಂಬಸ್ಥರು ಮಾತನಾಡಿಕೊಂಡು ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ನಾಗೇಂದ್ರ ಬಾಬು. ಓಕೆ ಮಾರುತಿ, ಹಾಗೆ ಸಂಪರ್ಕದಲ್ಲೇ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತಾ ಹೆಚ್ಚು ಪ್ರಸಿದ್ಧಿಯನ್ನ ಹೊಂದಿದ್ದಂತವರು ಶಾಮನೂರು ಶಿವಶಂಕರಪ್ಪ ಅವರು. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಲ್ಲೇಶ್ವರ ರೈಲ್ಸ್ ಮಿಲ್ನ ಬಳಿ ಇದ್ದಾರೆ. ಇವತ್ತು ಅಲ್ಲಿ
ಅಂತ್ಯಕ್ರಿಯೆ ನೆರವೇರುತ್ತೆ. ಅವರ ಪತ್ನಿಯವರ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ಕುಟುಂಬಸ್ಥರು ತೀರ್ಮಾನವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಹೇಗೆಲ್ಲ ಸಿದ್ಧತೆ ನಡೀತಾ ಇದೆ ಭಾರತಿ? ನಗದ ನೋಡಿ, ಪ್ರಮುಖವಾಗಿ ನಾನಿರುವಂತದ್ದು ಕಲ್ಲೇಶ್ವರ ರೈಸ್ ಮಿಲ್, ಅಂದ್ರೆ ದಾವಣಗೆರೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ಕಲ್ಲೇಶ್ವರ ರೈಸ್ ಮಿಲ್ ಏನಿದೆ, ಇಲ್ಲಿ ಅವರ ತಂದೆ ಮತ್ತು ತಾಯಿ ಸಾವಿತ್ರಮ್ಮ ಮತ್ತು ಕಲ್ಲಪ್ಪನವರ ಸಮಾಧಿ ಏನಿದೆ ಅದರ ಪಕ್ಕದಲ್ಲಿ ಅವರ ಅಣ್ಣ ಬಸವರಾಜ್ ಅವರ ಸಮಾಧಿ ಕೂಡ ಇರುವಂತದ್ದು. ಅದಾದ ಬಳಿಕ ಮುಂದಿನ ಜಾಗದಲ್ಲಿರುವಂತದ್ದೇ ಅವರ ಧರ್ಮಪತ್ನಿ ಪಾರ್ವತಮ್ಮ ಹಾಗೂ ಚಾಮೂರು ಶಿವಶಂಕರಪ್ಪನವರ ಏನು ಸಮಾಧಿಯನ್ನು ನಿರ್ಮಾಣ ಮಾಡ್ತಿದ್ದಾರೆ. ಅದಕ್ಕೆ ಸಕಲ ಸಿದ್ಧತೆಗಳು ಪಡೆದಿರುವಂತದ್ದು. ಅದನ್ನು ಕೂಡ ಜಿಲ್ಲಾಡಳಿತ ಮತ್ತು ಕುಟುಂಬಸ್ಥರು ಕೂಡ ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಿರುವಂತದ್ದು. ಪಕ್ಕದಲ್ಲಿ ಅಂದ್ರೆ ಪಾರ್ವತಮ್ಮನವರ ಏನ್ ಸಮಾಧಿ ಇದೆ ಆ ಸಮಾಧಿಯ ಪಕ್ಕದಲ್ಲಿಯೇ ಇಲ್ಲಿ ಈಗ ಜಾಗವನ್ನು ಅಗಿಲಿಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಇಲ್ಲಿ ಸಮಾಧಿಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಇದು ಕಲ್ಲೇಶ್ವರ ರೈಸ್ ಮಿಲ್ ಇದು. ಇಲ್ಲಿ ಇದೀಗ ಜಿಲ್ಲಾಡಳಿತದಿಂದ ಒಂದಿಷ್ಟು ಅಧಿಕಾರಿಗಳು ಯಾವೆಲ್ಲ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕು ಮತ್ತೆ ಯಾರೆಲ್ಲ ಹೇಗೆಲ್ಲ ಬರ್ತಾರೆ ಅನ್ನುವ ಸಂಪೂರ್ಣವಾಗಿ ಪೊಲೀಸರನ್ನ ನಿಯೋಜನೆ ಮಾಡಬೇಕಂತ ಅಥವಾ ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು ಹಾಗೂ ಶ್ವಾನ ದಳ ಇವೆಲ್ಲವನ್ನ ಬಳಕೆ ಮಾಡಿಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಸಾಕಷ್ಟು ಕೆಲಸ ಮಾಡಲಿಕ್ಕೆ ಮುಂದಾಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಇದು ಪಾರ್ವತಮ್ಮನವರ ಸಮಾಧಿ. ಇದು ಅವರ ಪಕ್ಕದಲ್ಲಿ ಅಂದ್ರೆ ಒಂದೇ ಮೀಟರ್ ಅಂತರದಲ್ಲಿರ್ತಕ್ಕಂಥ ಜಾಗದಲ್ಲಿ ಇದೀಗ ಶಾಮೂರು ಶಿವಶಂಕರಪ್ಪನವರನ್ನ ಇಲ್ಲಿ ಸಮಾಧಿ ಮಾಡಲಿಕ್ಕೆ ಮುಂದಾಗ್ತಿರುವಂತದ್ದು. ಈ ದೃಶ್ಯ ನೋಡ್ತಿರುವ ಹಾಗೆ ಜೆಸಿಬಿ ಮುಖಾಂತರ ಕೆಲಸವನ್ನು ಕೂಡ ಈಗಾಗಲೇ ಪ್ರಾರಂಭ ಮಾಡಿರುವಂತದ್ದು. ಅಂದ್ರೆ 10 ನಂತರ ಮನೆಯಿಂದ ಏನು ಗ್ರೌಂಡ್ ಅಂದ್ರೆ ಸ್ಕೂಲ್ ಮೈದಾನ ಇದೆ ಆ ಮೈದಾನಕ್ಕೆ ಅಂತಿಮ ದರ್ಶನಕ್ಕೆ ಜನರಿಗೆ ಸಾರ್ವಜನಿಕರಿಗೆ ನೀಡಲಾಗುತ್ತೆ. ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು ಮತ್ತು ಇತರ ಎಲ್ಲ ಸಚಿವ ಶಾಸಕರು ಕೂಡ ಮತ್ತು ಹಿರಿಯ ರಾಜಕೀಯ ಮುತ್ಸದ್ದಿಗೆ ಅಂತಿಮ ನಮನವನ್ನು ಸಲ್ಲಿಸಲಿಕ್ಕೆ ಬರುವಂತದ್ದು. ಹೀಗಾಗಿ ಇಲ್ಲಿ ಕೂಡ ಈಗ ಏನು ಸಮಾಧಿ ಮಾಡಲಿಕ್ಕೆ ಏನೆಲ್ಲ ಅವಕಾಶ ಇದೆ, ಸಮಾಧಿ ಮಾಡಲಿಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕು ಅವೆಲ್ಲವನ್ನ ಜಿಲ್ಲಾಡಳಿತ ಮತ್ತು ಕುಟುಂಬದ ಸದಸ್ಯರು ಕೂಡ ಮುಂದಾಗಿ ಈಗ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಜೆಸಿಬಿ ಮುಖಾಂತರ ಈಗ ಸಮಾಧಿಯನ್ನು ಅಗೆಯುವ ಕೆಲಸ ಅಂದ್ರೆ ಸಮಾಧಿಯನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸದ್ಯಕ್ಕೆ ನೋಡ್ತಿರುವ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಕುಟುಂಬಸ್ಥರಾಗಿರ್ಬೋದು ಏನು ಈಗ ಅಂತಿಮ ಸಂಸ್ಕಾರ ನಡೆಯುತ್ತೆ ಕೊನೆಯದಾಗಿ ಸಂಜೆ 4 ಗಂಟೆ ನಂತರ ಅದನ್ನು ನೋಡ್ಲಿಕ್ಕಾಗಲೇ ಅದರ ಸಿದ್ಧತೆಯನ್ನು ಮಾಡಲಿಕ್ಕೆ ಕೂಡ ಸಾಕಷ್ಟು ಜನರು ಕೂಡ ಈಗ ತಂಡೋಪತಂಡವಾಗಿ ಈ ಒಂದು ಜಾಗಕ್ಕೆ ಬರ್ತಾ ಇರುವಂತದ್ದು. ಸದ್ಯ ಮನೆಯಲ್ಲಿ ವಿವಿಧ ಮಠಾಧೀಶರು ಹೇಳಿದಂತೆ ಮತ್ತು ಏನು ವೀರಶೈವ ಲಿಂಗಾಯತ ವಿಧಿವಿಧಾನದ ಮುಖಾಂತರ ಏನೆಲ್ಲ ಮಾಡಬಹುದು ಆ ರೀತಿಯ ಕಾರ್ಯಗಳೇನು ಮಾಡಬೇಕು ಅದೆಲ್ಲವನ್ನ ಕೂಡ ಮಠಾಧೀಶರ ಮುಖಾಂತರ ಮತ್ತು ಸ್ಥಳೀಯ ಸ್ವಾಮೀಜಿಗಳು ಅವರ ಮನೆಯ ಗುರುಗಳೇನಿದ್ದಾರೆ ಅವರೆಲ್ಲರ ಒಂದು ವಿಚಾರವನ್ನು ತೆಗೆದುಕೊಂಡು ಇದೀಗ ಅಂತಿಮ ಸಂಸ್ಕಾರ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಬಲಭಾಗದಲ್ಲಿ ನೋಡ್ತಿರೋ ಹಾಗೆ ಅವರ ಕುಟುಂಬಸ್ಥರ ಜೊತೆಗೆ ಒಂದಿಷ್ಟು ಪೊಲೀಸರು ಕೂಡ ಮಾತುಗಳನ್ನು ಆಡ್ತಿರುವಂತದ್ದು. ಯಾವೆಲ್ಲ ರೀತಿಯಲ್ಲಿ ಯಾರೆಲ್ಲ ತರಬಹುದು, ಇಲ್ಲಿ ಯಾರೆಲ್ಲ ಬರಬಹುದು, ಬಿಸಿಲಿಗೆ ಯಾವ ರೀತಿ ಇಲ್ಲಿ ಟೆಂಟ್ ಅನ್ನು ಹಾಕಬಹುದು ಅವೆಲ್ಲ ಕಾರ್ಯಗಳನ್ನ ಮಾಡ್ತಿರುವಂತದ್ದು. ಒಂದಿಷ್ಟು ಸಮಾಧಿ ಅಗೆದ ನಂತರ ಅಲ್ಲಿ ಸಮಾಧಿನ ನಿರ್ಮಾಣ ಮಾಡುವಂತದ್ದಾಗಿರ್ಬೋದು. ಶಾಮೂರು ಶಿವಶಂಕರಪ್ಪನವರು ಹಿರಿಯ ಮುತ್ಸದ್ದಿಯಾಗಿದ್ರು. ಅದಲ್ಲದೆ ದಾವಣಗೆರೆಯ ಜನರ ಹೃದಯಕ್ಕೆ ಇದ್ದಂತಹ ವ್ಯಕ್ತಿ ಆಗಿದ್ದರಿಂದ ಕುಟುಂಬಸ್ಥರು ಅಲ್ಲದೆ ಅಭಿಮಾನಿಗಳಾಗಿರ್ಬೋದು ಅಥವಾ ಅವರ ಮತದಾರರು ಎಲ್ಲರೂ ಕೂಡ ಇವತ್ತು ಇಲ್ಲಿಗೆ ಬಂದು ಅವರ ಅಂತಿಮ ದರ್ಶನವನ್ನು ಮಾಡುವ ಮುಖಾಂತರ ಅವರ ಅಂತಿಮ ಸಮಾಧಿಗೆ ಇಲ್ಲಿ ನಮಸ್ಕಾರ ಮಾಡುವಂತ ವ್ಯವಸ್ಥೆ ಮುಂದಾಗಿರುವಂತಹ. ಸದ್ಯಕ್ಕೆ ಈಗ ಮನೆಯಿಂದ ಅಂದ್ರೆ 10:30 ನಂತರ ಮನೆ ಏನಿದೆ ಅವರ ಸ್ವಗ್ರಹ ಏನಿದೆ ಆ ಸ್ವಗ್ರಹದಿಂದ ಸಂಪೂರ್ಣವಾಗಿ ಅವರನ್ನ ಜಿಲ್ಲಾ ಇಲ್ಲೊಂದು ಮುನ್ಸಿಪಲ್ ಗ್ರೌಂಡ್ ಏನಿದೆ ಆ ಗ್ರೌಂಡಿನ ಮುಖಾಂತರ ಅಲ್ಲಿ ಸಾರ್ವಜನಿಕರಿಗೆ ಮತ್ತು ಬಂದಂತ ಜನರಿಗೆ ಅವರಿಗೆ ಅಂತಿಮ ಒಂದು ರೀತಿಯಲ್ಲಿ ಅವ್ರನ್ನ ದರ್ಶನ ಮಾಡಲಿಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆ ಮಾಡಿರುವಂತದ್ದು. ಆದ್ರೆ ವಾಹನ ದಟ್ಟಣೆ ಅಂದ್ರೆ ಬೇರೆ ಜಿಲ್ಲೆಗಳಿಂದ ಕೂಡ ಅವರ ಅಭಿಮಾನಿಗಳು ಬರ್ತಾ ಇರೋದ್ರಿಂದ ವಾಹನ ದಟ್ಟಣೆ ಕೂಡ ಹೆಚ್ಚಾಗ್ತಿರುವಂತದ್ದು. ಟ್ರಾಫಿಕ್ ಸಮಸ್ಯೆಗಾಗಿ ಕೂಡ ಪೊಲೀಸರು ಸಾಕಷ್ಟು ಟ್ರಾಫಿಕ್ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಅಲ್ಲದೆ ಯಾವುದೇ ರೀತಿಯ ಹಿತಘಟನೆ ಆಗದಂತೆ ಸಾಕಷ್ಟು ಜನ ಪೊಲೀಸರನ್ನ ನಿಯೋಜನೆ ಮಾಡಿ ಒಂದು ಕಾರ್ಯ ಮಾಡಲಿಕ್ಕೆ ಮುಂದಾಗ್ತದೆ. ಸದ್ಯ ಅವರದೇ ಆದಂತಹ ಕಲ್ಲೇಶ್ವರ ರೈಸ್ ಮಿಲ್ ಏನಿದೆ ದಾವಣಗೆರೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಕಲ್ಲೇಶ್ವರ ರೈಸ್ ಮಿಲ್ ನಲ್ಲೇ ಅವರ ಇಡೀ ಕುಟುಂಬ ಅಂದ್ರೆ ಯಾರೆಲ್ಲ ಹಿರಿಯರು ತಂದೆ ಆಗಿರ್ಬೋದು, ಅವರ ತಂದೆ ಕಲ್ಲಪ್ಪ ಆಗಿರ್ಬೋದು, ತಾಯಿ ಸಾವಿತ್ರಮ್ಮ ಆಗಿರ್ಬೋದು, ಅಣ್ಣ ಬಸವರಾಜ್ ಆಗಿರ್ಬೋದು, ಈಗ ಪಾರ್ವತಮ್ಮ ಅವರ ಪತ್ನಿ ಇದ್ದಾರೆ ಆ ಪಾರ್ವತಮ್ಮರ ಪಕ್ಕದಲ್ಲಿರ್ತಕ್ಕಂತಹ ಜಾಗದಲ್ಲಿಯೇ ಇದೀಗ ಶಾಮೂರು ಶಿವಶಂಕರಪ್ಪನವರನ್ನ ಅಂತಿಮ ಸಂಸ್ಕಾರ ಮಾಡುವ ಕಾರ್ಯಕ್ಕೆ ಬರೆದ ಸಿದ್ಧತೆ ಆಗ್ತಿರುವಂತದ್ದು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಜೆಸಿಬಿ ಬಳಕೆ ಮಾಡಿ ಅಲ್ಲಿರ್ತಕ್ಕಂಥ ಮಣ್ಣನ್ನು ತೆಗೆದು ಎಷ್ಟು ಆಳ ತೆಗಿಬೇಕು ಅದೆಲ್ಲವನ್ನ ಸ್ವಾಮೀಜಿಗಳು ಯಾವ ರೀತಿ ಅವರಿಗೆ ನಿರ್ದೇಶನ ನೀಡಿದ್ರು ಅದೇ ನಿರ್ದೇಶನದ ಮುಖಾಂತರ ಇದೀಗ ವಿಧಿವಿಧಾನಗಳನ್ನ ಮಾಡಲಿಕ್ಕೆ ಮತ್ತು ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಜನರನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ಕೂಡ ಈಗ ಸಾಕಷ್ಟು ಕೆಲಸವನ್ನ ಮಾಡಲಿಕ್ಕೆ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಗಂಗಾಧರ ಎಸ್ ಪಿ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಕೆಲಸವನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅದು ಅಲ್ಲದೆ ಬರುವಂತ ಜನರ ಕಂಟ್ರೋಲ್ ಮಾಡೋದಾಗ್ಲಿ ಹಾಗೂ ಬಂದಂತ ಜನರಿಗೆ ಯಾವ ರೀತಿ ಚಹಾ ತಿಂಡಿ ವ್ಯವಸ್ಥೆ ಎಲ್ಲವನ್ನ ಸಂಪೂರ್ಣವಾಗಿ ಜಿಲ್ಲಾಡಳಿತ ಹಾಗೂ ಕುಟುಂಬಸ್ಥರು ಮಾತನಾಡಿಕೊಂಡು ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ನಾಗೇಂದ್ರ ಬಾಬು. ಓಕೆ, ಮಾರ್ತಿ ಹಾಗೆ ಸಂಪರ್ಕದಲ್ಲೇ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡಿ